ಹಾಯ್ ಗಾಯ್ಸ್. ಸೊ ಇವತ್ತು ನಾವು ಹೊಸೂರು ಕಡೆ ಹೊರಟಿದ್ವಿ. ಸೊ ಎಲ್ಲಪ್ಪ ಅಂದರೆ ಕೃಷ್ಣಗಿರಿ ಹತ್ರ ಬರೋ ದೊಡ್ಡಮೆಟೈ ಅನ್ನೋ ಗ್ರಾಮದಲ್ಲಿ ಬರುತ್ತೆ ಈ ಪ್ಲೇಸು. ಸೊ ಇತ್ತೀಚೆಗೆ ತುಂಬ ಫೇಮಸ್ ಆಯ್ತಲ್ವ, ಸೊ ಅದಕ್ಕೆ ನಾವು ಕೂಡ ಹೋಗೋಣ ಅಂತ ಹೋಗಿದ್ವಿ. ಇಲ್ಲಿ ಒಂದೇ ಒಂದು ರಿಸ್ಕ್ ಅಂತ ಹೇಳ್ಬೋದು, ಈ ರಿವರ್ನ ದಾಟೋದು, ಈ ರೋಡ್ ಕ್ರಾಸ್ ಮಾಡೋದು. ತುಂಬ ಹೆವಿ ವಾಟರ್ ಫ್ಲೋ ಹೆವಿಯಾಗಿದೆ. ಸೊ ನೋಡ್ತಾ ಇದ್ದೀರಲ್ವಾ ಯಾವ ಥರ ಇದೆ ಅಂತ. ನಾನಂತೂ ತುಂಬ ಹೆದರ್ಕೊಂತಿದ್ದೆ, ತಲೆ ಸುತ್ತಿತ್ತು ನೋಡ್ತಾ ಇದ್ರೆ. ಅಷ್ಟೊಂದು ಹೆವಿಯಾಗಿದೆ, ಬಟ್ ವಿಡಿಯೋದಲ್ಲಿ ಲೈಟಾಗಿ ಕಾಣಿಸ್ತಿರ್ಬೋದು. ತುಂಬ ಹೆವಿ ವಾಟರ್ ಫ್ಲೋ ಇದೆ. ಸೊ ನಾವು ಬೆಂಗಳೂರಿಂದ ಹೋಗೋಕ್ಕೆ 1.5 hour ಜರ್ನಿ ಆಯಿತು. ಸೊ ಇಲ್ಲೇ ಪೂಜೆ ಐಟಮ್ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ನಾವೇ ಪೂಜೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಾವು ಪೂಜೆ ಸಾಮಾನು ತಗೊಂಡ್ವಿ. ರೋಡ್ ಕ್ರಾಸ್ ಮಾಡ್ಕೊಂಡು ಬಂದಾದಮೇಲೆ ಪೂಜೆ ಸಾಮಾನು ತಗೊಂಡ್ವಿ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅಲ್ಲಿಗೆ ಹೋಗಬೇಕು ಈಗ ನಾವು. ತುಂಬ ರಿಸ್ಕು ಅಲ್ಲಿ ಹೋಗೋಕ್ಕೂ ಕೂಡ. ತುಂಬ ವಾಟರ್ ಫ್ಲೋ ಜಾಸ್ತಿ ಇದೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಬರ್ತಾ ಇದ್ದಾರೆ ಎಲ್ಲರೂ ಅಂತ. ಮಕ್ಕಳನ್ನ ಎತ್ಕೊಂಡು ಕೂಡ ಬಂದಿದ್ದಾರೆ. ಸ್ವಲ್ಪ ಏನಾದರೂ ಕಾಲು ಜಾರಿ ಸ್ಕಿಡ್ ಆದರೆ ತುಂಬ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಹುಷಾರಾಗಿ ಬರಬೇಕಷ್ಟೇ ಗಾಯ್ಸ್. ಸೊ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸು. ತುಂಬ ವಾಟರ್ ಫ್ಲೋ ಇದೆ ಎಲ್ಲಿ ನೋಡಿದ್ರು. ಆದರೂ ನಾವು ಸಮ್ ಫೋಟೋಸ್ ಕ್ಲಿಪ್ಪಿಂಗ್ಸ್ ತಗೊಂಡ್ವಿ. ಈ ವಿಡಿಯೋ ಕೂಡ ಅಷ್ಟೇ, ನಾವು ಯೂಟ್ಯೂಬ್ ಮಾಡೋವಾಗ ಹೋಗಿರಲಿಲ್ಲ. ಅದಕ್ಕೆ ಮುಂಚೆ ಹೋದಾಗ ನಾವು ಈ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ವಿ. ಸೊ ಅದನ್ನೇ ಒಂದು ವಿಡಿಯೋ ಥರ ಕನ್ವರ್ಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ತಂದಿರೋ ಪೂಜೆ ಸಾಮಾನು ಕೂಡ ಇಲ್ಲಿ ದೇವರಿಗೆ ಹೂವು ಎಲ್ಲ ಹಾಕಿ ಆರತಿ ಎಲ್ಲ ಮಾಡ್ತಿದ್ವಿ. ಪೂಜೆ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಎಲ್ಲಿ ನೋಡಿದ್ರೂ ವಾಟರ್ ಫ್ಲೋನೇ ಗಾಯ್ಸ್. ಎಲ್ಲಿ ನೋಡಿದ್ರು ದೇವಸ್ಥಾನ ಸುತ್ತ ಅಷ್ಟೇ. ನಾವು ದೇವಸ್ಥಾನವರೆಗೂ ರೀಚ್ ಆಗಬೇಕಂದ್ರೂ ಕೂಡ ಅಷ್ಟೇ. ಇಲ್ಲಿ ಎನಿ ಟೈಮು ರಿವರು ಹರಿತಾನೆ ಇರುತ್ತಂತೆ. ಸೊ ಅದಾದಮೇಲೆ ನಾವು ಸ್ವಲ್ಪ ಫೋಟೋಸ್ ತಗೊಂಡು ಫೈನಲಿ ಬಂದ್ವಿ. ಸೊ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ತೆಂಗಿನ ಮರಗಳು, ಅಲ್ಲಿ ನದಿ ದಡದಲ್ಲಿ ತೆಂಗಿನ ಮರಗಳು, ನದಿ ಹರಿತಾನೆ ಇರುತ್ತೆ ಎನಿ ಟೈಮು. ಸೊ ಮಧ್ಯದಲ್ಲಿ ದೇವಸ್ಥಾನ, ಸುತ್ತಮುತ್ತ ಹಚ್ಚ ಹಸಿರಾಗಿದೆ. ತುಂಬ ಚೆನ್ನಾಗಿದೆ ಪ್ಲೇಸು. ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ. ನಾವು ಗೂಗಲ್ ಮ್ಯಾಪ್ನ ಫಾಲೋ ಮಾಡ್ಕೊಂಡು ಹೋಗಿದ್ವಿ, ನಮಗೂ ಏನು ಈ ಪ್ಲೇಸ್ ಗೊತ್ತಿರಲಿಲ್ಲ. ಸೊ ಇಲ್ಲಿ ಕೂಡ ಒಂದು ಹುಡುಗ ಬೈಕ್ ಬಂದ. ಸೊ ಫೈನಲಿ ರಿಟರ್ನ್ ಆಗ್ತಾಯಿದ್ದೀವಿ. ರಿಟರ್ನ್ ಆಗುವಾಗ ದಾರಿಯಲ್ಲಿ ನೋಡಿದ್ರು ಕೂಡ ತೆಂಗಿನ ಹೂವು ಮಾರ್ತಾಯಿದ್ರು. ತುಂಬ ಬಿಸಿಲಲ್ಲಿ ಕೂಡ ಕೂತಿದ್ರು. ನಾವು ಕೂಡ ಒಂದು ತೊಗೊಂಡ್ವಿ. ಸೊ ಇಷ್ಟೇ. ಥ್ಯಾಂಕ್ ಯು.